ಆಟೋ ಗ್ಯಾಸ್ ಎಮರ್ಜೆನ್ಸಿ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ನಾವು ಕವರ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲಿನ ನೈಜ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ಇನ್ನೊಂದು ಸೆಕ್ಟರಿಗೆ ಹೋಗೋಣ, ಇನ್ನೊಂದು ಏರಿಯಾಗೆ ಹೋಗೋಣ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಟ್ರಬಲ್, ತಪ್ಪದ ಆಟೋ ಗ್ಯಾಸ್ ಚಾಲಕರ ಪರದಾಟ, ಅವರ ಬವಣೆ ತೀರ್ತಾನೆ ಇಲ್ಲ. ನೆಲಗದ್ರನಹಳ್ಳಿಯಲ್ಲಿ ಬಂಕ್ ಮುಂದೆ ಆಟೋಗಳ ಕ್ಯೂ ಕಾಣಿಸ್ತಾ ಇದೆ. ಎಲ್ಲಿ ಬಂಕ್ ನಾವು ಕಣ್ಣಿಗೆ ಬೀಳ್ತಾ ಇದೆಯೋ, ನಮ್ಮ ಕಣ್ಣಿಗೆ ಬೀಳ್ತಾ ಇದೆಯೋ ಅಲ್ಲೆಲ್ಲ ಕಣ್ಣು ಹಾಯಿಸಿದಷ್ಟು ದೂರ ಕೂಡ ಕೇವಲ ಆಟೋಗಳು ನಿಂತಿದೆ. ಆಟೋ ಚಾಲಕರು ಒಂದ್ಸಲ ನಮಗೆ ಇಲ್ಲಿಂದ LPG ತುಂಬಿಸ್ಕೊಂಡು ಹೋದರೆ ಸಾಕು, CNG ತುಂಬಿಸ್ಕೊಂಡು ಹೋದರೆ ಸಾಕು ಅಂತ ಕಾಯ್ತಾ ಇರುವಂತಹ ದೃಶ್ಯ ಕಾಣಿಸ್ತಾ ಇದೆ. ಅಲ್ಲಲ್ಲೇ ಪಾರ್ಕ್ ಮಾಡಿ ಪಾಪ ಆಟೋ ಸ್ಟೇಷನ್ ಮುಂದೆ, ಅಂದರೆ ಆ ಗ್ಯಾಸ್ ಬಂಕ್ ಮುಂದೆನೇ ಆಟೋಗಳನ್ನು ಪಾರ್ಕ್ ಮಾಡಿ ಆಟೋ ಚಾಲಕರು ವೆಯ್ಟ್ ಮಾಡ್ತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಅಲ್ಲಲ್ಲಿ ವಾಗ್ವಾದಕ್ಕೆ ಕೂಡ ಇಳಿತಾ ಇದ್ದಾರೆ ಅವರು. ನಮ್ಮದು ಪೇಷನ್ಸ್ ಇರುತ್ತೆ, ಬಿಸ್ನೆಸ್ ಹಿಂಗೆ ಡಲ್ ಹೊಡೆದ್ರೆ ನಾವೇನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಇರಾನ್-ಇಸ್ರೇಲ್ ಸಂಘರ್ಷದ ಎಫೆಕ್ಟ್ ರಾಜ್ಯದಲ್ಲಿ ಉಂಟಾಗಿರುವಂಥ ಆಟೋ LPG ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ಪ್ರತಿ LPG ಬಂಕ್ಗಳ ಮುಂದೆಯೂ ಕೂಡ ನೂರಾರು ಆಟೋ ಚಾಲಕರು ನಿಂತು ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ಮುಂದುವರಿತಾ ಇದೆ. ಗಮನಿಸ್ತಾ ಇದ್ರಿ, ಈಗ ನಾನು ನೆಲಗದ್ರಲ್ಲಿ ಮುಖ್ಯ ರಸ್ತೆಯಲ್ಲಿರುವಂತಹ ಖಾಸಗಿ ಪೆಟ್ರೋಲ್ ಅಂದರೆ ಗ್ಯಾಸ್ ಸ್ಟೇಷನ್ ಮುಂಭಾಗದಲ್ಲಿದ್ದೇನೆ. ಪ್ರೊಪೆಲ್ ಅನ್ನುವಂತಹ ಗ್ಯಾಸ್ ಸ್ಟೇಷನ್. ನೂರಾರು ಆಟೋ ಚಾಲಕರು ಬೆಳಿಗ್ಗೆಯಿಂದಲೂ ಕೂಡ ಆಟೋಗಳನ್ನು ತೆಗೆದುಕೊಂಡು ಬಂದು ಬಂಕ್ನ ಮುಂದೆ ನಿಲ್ಲಿಸೋದ್ರ ಜೊತೆಗೆ ಕಾಯ್ತಾ ಇದ್ರೆ ಅಟ್ಲೀಸ್ಟ್ ಎಷ್ಟೊತ್ತಿಗೆ ನಮಗೆ ಗ್ಯಾಸ್ ಅನ್ನ ಕೊಡ್ತಾರೆ, ಅಟ್ಲೀಸ್ಟ್ ಆಗ್ಲಾದ್ರೂ ತೆಗೆದುಕೊಂಡು ಬಾಡಿಗೆಗೆ ಹೋಗೋಣ ಅನ್ನುವಂಥ ಪರಿಸ್ಥಿತಿ. ಕೇವಲ ಇದೊಂದು ಮಾತ್ರ ಅಲ್ಲ, ನಗರದ ಬಹುತೇಕ ಗ್ಯಾಸ್ ಬಂಕ್ಗಳೇನಿದೆ ಎಲ್ಲ ಕಡೆಯೂ ಕೂಡ ಇದೇ ಪರಿಸ್ಥಿತಿ. ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಲ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಲ್ಲುವಂಥ ಆಟೋ ಚಾಲಕರು ಬೆಳಿಗ್ಗೆ 5 ಗಂಟೆ 6 ಗಂಟೆಗೆ ಬಂದು ಕಾಯ್ತಾ ಇದ್ರು ಕೂಡ ಗ್ಯಾಸ್ಗಳು ಸಿಗ್ತಾ ಇಲ್ಲ. ನಿಜಕ್ಕೂ ಕೂಡ ಆಟೋ ಚಾಲಕರ ಪರದಾಟ ಏಳ ತೀರದಂತಿದೆ. ಯಾರು ಕೂಡ ಏನು ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ. ಒಂದು ಕಡೆ ಬಾಡಿಗೆನ ಸಿಗ್ತಾ ಇಲ್ಲ, ಜೊತೆಗೆ ಕ್ಯೂವಲ್ಲಿ ದಿನವಿಡೀಕಾದರೂ ಕೂಡ ಕೊನೆಗಾದರೂ ಅಟ್ಲೀಸ್ಟ್ ಗ್ಯಾಸ್ ಸಿಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇಲ್ಲ. ಈ ಪರಿಸ್ಥಿತಿಯ ನಡುವೆ ಈಗ ಆಟೋ ಚಾಲಕರು ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅನೇಕ ಆಟೋ ಚಾಲಕರಿದ್ದಾರೆ, ನೂರಾರು ಆಟೋ ಚಾಲಕರು ನಮ್ಮೊಟ್ಟಿಗಿದ್ದಾರೆ. ಮಾತನಾಡ್ಸೋಣ, ಅವರ ಪರಿಸ್ಥಿತಿಗಳನ್ನು ಕೇಳುವಂಥ ಪ್ರಯತ್ನಗಳನ್ನು ಮಾಡ್ತೇನೆ. ಎಷ್ಟೊತ್ತಿಂದ ಬೆಳಗ್ಗೆಯಿಂದ ಕಾಯ್ತಾ ಇದ್ದೀರಿ? ನೈಟು 12 ಗಂಟೆಯಿಂದನೂ ಗಾಡಿ ಬಂಕ್ಗಳಲ್ಲಿ ಎಲ್ಲ ಬಂಕಲ್ಲೂ ತಿರುಗಾಡಿದ್ದೀವಿ, ಎಲ್ಲ ಬಂಕಲ್ಲೂ ಓಡಾಡಿದ್ದೀವಿ. ಎಲ್ಲೋದ್ರೂ ಗ್ಯಾಸ್ ಇಲ್ಲ ಗ್ಯಾಸ್ ಇಲ್ಲ ಗ್ಯಾಸ್ ಇಲ್ಲ ಅಂತ ಎಲ್ಲ ಬಂದ್ ಮಾಡಿದ್ದಾರೆ. ನಮ್ಮಂಥ ಬಾಡಿಗೆ ಗಾಡಿ ಓಡಿಸೋವಂಥ ಜನರು ನಾವೆಲ್ಲ ಏನು ಮಾಡಬೇಕು? ಆಟೋನೇ ನಂಬಿ ಬದುಕ್ತಾ ಇರೋರು ನಾವು. ಮತ್ತಿವಾಗ ಈ ಥರ ಪ್ರಾಬ್ಲಮ್ಗಳಾದರೆ ಪಬ್ಲಿಕ್ಗಳು ಸರ್ವ್ ಮಾಡೋದಕ್ಕೂ ತೊಂದರೆ ಆಗುತ್ತೆ. ಮತ್ತು ಈ ಕಡೆ ನಮ್ಮ ಜೀವನಗಳು ಹೆಂಗೆ ನಡೆಸ್ಬೇಕು? ನಾವು ಆಟೋನೇ ನಂಬಿ ಬದುಕ್ತಾ ಇರೋರು, ಬೇರೆ ಯಾವುದೂ ಇಲ್ಲ. ನೋಡ್ತಾ ಇದ್ದಂಗೆ ನೂರಾರು ಆಟೋಗಳು ಇಲ್ಲಿ ಸಾಲ್ಗಟ್ಟು ನಿಂತಿದೆ. ಈಗ ಬಹುತೇಕ ಕಡೆಗಳಲ್ಲಿ ಇದೇ ತರದ ಪರಿಸ್ಥಿತಿ. ಬೆಳಗ್ಗೆ ಎದ್ರೆ ಈ ತರ ನಿಲ್ಲುವಂಥದ್ದು ಕಾಮನ್ ಆಗ್ತಾ ಇದೆ. ನಿಮ್ಗೆ ಯಾವಾಗಿಂದ ಈ ಸಮಸ್ಯೆ ಎದುರಾಗಿದೆ? ಸಮಸ್ಯೆ ಅಂದ್ರೆ 3 ದಿವಸದಿಂದ ಇದೆ ಸರ್. ನಮಗೆ ಗ್ಯಾಸ್ ಇಲ್ಲ ಇಲ್ಲಿ. ಮೊನ್ನೆ ನೈಟ್ ಖಾಲಿ ಇರೋದಿಲ್ಲ. ಮೊನ್ನೆ ನೈಟ್ ಖಾಲಿಯಾಗಿ ನೆನ್ನೆ ಏನು ಹಾಕಿಲ್ಲ. ನೆನ್ನೆ ಮೇಲ್ಗಡೆ ಇತ್ತು ಸ್ವಾತಿ ಬಂಕಲ್ಲಿ 300 ಫಿಕ್ಸ್ ಮಾಡಿ ಹಾಕಿರೋ, ಅದು ಮಧ್ಯಾಹ್ನ ಕ್ಲೋಸ್ ಆಗಿದೆ 12 ಗಂಟೆಗೆ. ಅವತ್ತಿಂದ ಗ್ಯಾಸೇ ಇಲ್ಲ. ಈ ಸರೌಂಡಿಂಗ್ ಯಾವ ಸರೌಂಡಿಂಗಲ್ಲೂ ಗ್ಯಾಸೇ ಇಲ್ಲ. ಅದು ಯಡಿಯೂರಪ್ಪ ಸರ್ಕಾರ ಅವರು ಕೊರೋನಾ ಟೈಮಲ್ಲಿ 10,000 ಫಸ್ಟ್ ಟೈಮ್ ಕೊಟ್ಟಿದ್ರು, ಆಮೇಲೆ 5,000 ಬಿಡುಗಡೆ ಮಾಡಿದ್ರು. ಈ ತರ ಏನಾದರೂ ವ್ಯವಸ್ಥೆ ಮಾಡಬೇಕು ನಮ್ಮ ಇವರು ಮುಖ್ಯಮಂತ್ರಿ ಅವರು. ಈಗ ಇನ್ ಕೇಸ್ ಈಗ ನಿಮ್ಗೆ ಬಾಡಿಗೆ ಹೊಡೆಯುವಂಥ ಟೈಮು ಪೀಕ್ ಅವರ್ಗಳು, ಈ ಟೈಮಲ್ಲೇ ನಿಮಗೆ ಬಾಡಿಗೆ ಸಿಗುವಂಥದ್ದು, ನೀವು ದಿನನಿತ್ಯ ಜೀವನಕ್ಕೆ ಮಾಡಿಕೊಳ್ಳುವಂಥ ದಾರಿಗಳು. ಬಟ್ ಈಗ ಹಿಂಗೆ ಆಗ್ತಾ ಇರೋದ್ರಿಂದ ಜೀವನ ಮಾಡೋವಂಥದ್ದು ಹೇಗೆ ಕಷ್ಟ ಆಗ್ತಾ ಇದೆ? ಕಷ್ಟ ಆಯ್ತಾ ಸರ್. ಏನು ಗೊತ್ತಾ, ಈಗ ಊಬರ್ ಹೊಡ್ಕೊಂಡು ಹೋದ್ರೆ 190 ರೂಪಾಯಿ ಕೊಡ್ತಾನೆ, ಅದರಲ್ಲಿ 15 ರೂಪಾಯಿ ಕಮಿಷನ್ ತಗೋತಾನೆ. ಅದರಲ್ಲಿ ಕಮಿಷನ್ ತಗೊಂಡು ನಮಗೇನು ಉಳಿಯೋದು 150 ರೂಪಾಯಿ ಅಕೌಂಟ್ಗೆ ಹಾಕ್ತಾರೆ ಸರ್. ಈಗ ರಾತ್ರಿ ಈ ಇಂಡಿಯನ್ ಬಂಕಲ್ಲಿ ಬೊಗಲಗುಂಟೆಲಿ 200 ರೂಪಾಯಿ ಗ್ಯಾಸ್ ತಗೊಂಡು ಆಲ್ಟಿ ನಗರಕ್ಕೆ ಹೋಗ್ಬಿಟ್ಟು 5 ಗಂಟೆಗೆ ಗಾಡಿ ನಿಲ್ಲಿಸ್ತೇನೆ. ಇಲ್ಲಿನವ್ರಿಗೆ ಗ್ಯಾಸ್ ಬೇರೆ ಸಿಗ್ನಿಲ್ಲ. ರಾತ್ರಿ 5 ಗಂಟೆಗೆ ಬಂದೆ, ಇಲ್ಲಿ ಗ್ಯಾಸೂ ಇಲ್ಲ ಏನೂ ಇಲ್ಲ. ನಾವು ಎಲ್ಲಿಗೆ ಹೋಗ್ಬೇಕು ಸರ್? ಸಂಪಾದನೆ ಹೆಂಗೆ? ನಾವು ನೆಲಮಂಗಲದಲ್ಲಿ ಇರೋದು. ಇವಾಗ ನಾವು ಊರಿಗೆ ಹೋಗ್ಬೇಕಂದ್ರೆ ಇಲ್ಲಿ ಗ್ಯಾಸ್ಗಳಿಲ್ಲ. ನಾವು ಊರಿಗೆ ಹೋಗೋ ಪರಿಸ್ಥಿತಿ, ಮಧ್ಯದಲ್ಲಿ ಗಾಡಿ ಎಲ್ಲೂ ನಿಲ್ಲಂಗಿಲ್ಲ. ನಮ್ಮಂತ ಪರಿಸ್ಥಿತಿಗಳು ಹೆಂಗಿರ್ಬೇಕು? ಸಮಸ್ಯೆಗಳು ಏನಾಗ್ತದೆ? ಇವಾಗ ಅವ್ರನ್ನ ಮಧ್ಯ ರೋಡಲ್ಲಿ ನಾವು ನಿಲ್ಸ್ಬೇಕಾಗತ್ತೆ ಸರ್. ಇವಾಗ ಗ್ಯಾಸ್